ಮಾತು ಪುತ್ರ ಸಂತಾನವಾದರೆ ಮಾತ್ರ ಆ ಮನುಷ್ಯನಿಗೆ ಮುಕ್ತಿಯು ದೊರಕುವುದು ತಾತ. ಆದ ಕಾರಣ ನೀನು ಎನ್ನಳು ಪುತ್ರ ದಾನವನ್ನು ಮಾಡದೆ ಈ ರೀತಿ ಕಠಿಣ ಮನಸ್ಸನ್ನು ಮಾಡಿ ಹೋಗುವುದು ಎಷ್ಟು ಮಾತ್ರ ಸರಿಯಲ್ಲ ರಮಣ. ನೀ ತೋರು ಎನ್ನ ಮೇಲೆ ಅಂತಃಕರಣ ಸಮಯವಲ್ಲ ಅದು ಯಾತಕ್ಕೆಂದರೆ ಅಂತದನಾದ ಎಲ್ಲ ಪುತ್ರಿ ನೇಮಿಸಿದ ಕಟ್ಟೆಗೆ ಸಿಲುಕಿ ಬೆಳಬೇಕಾದ್ದು ಅದೇ ಕಾಂತೆ ಚತುರ್ಮತರಿಸಿದ ಪಟು ಪಟು ಪರಾಕ್ರಮಿಗಳೆಲ್ಲರೂ ವೀರಾಜವೀರ ಅಲಂಕಾರವಾಗಿ ವೀರರು ಚತುರ್ಬಲವೇರಿ ಸಾಂದು ಪ್ರವೇಶಿಸಿ ಸುಲಭ ರಾಜ್ಯದ ಸಮರವನ್ನು ಸಾಧಿಸಿದಕ್ಕಾಗಿ ಬೆಳಗಿರೆಲ್ಲರೂ ನಿರವಾಗಿರಲು ಅದೇ ಕಾಂತೆ ಉಲ್ಲಂಘಿಸಿ ನಾನು ಊರನ್ನು ಪುರುಳಾಗಿದ್ದರೆ ರಾಜಾಭಿಮ ಅನುಭವಿಸಿ ತೋಳ ಕಷ್ಟಪಡಬೇಕಾಯ್ತು. ಅದೇ ಜಗನ್ಮೋಹನೇ ಅಪ್ಪನ ಮನಸ್ಸು ಸಂತೋಷಪಡಿಸಿ ಬಂದ ಬಳಿಕ ನನ್ನ ಮನೋಸಂಕಲ್ಪವನ್ನು ತೀರಿಸುವ ಕಾಮನಿ ಕಾಮನೆ ನೀನು ಈ ರೀತಿ ಕಠಿಣ ಮನಸ್ಸು ಮಾಡಿ ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನಮ್ಮ ತನ್ನ ಹಬ್ಬ ಇರುವುದ ಕಾಂತೆ ನಿಮ್ಮ ಜನಕನ ಆಜ್ಞೆಯಾಗಿರುತ್ತದೆ. ಪ್ರಿಯಾ ಸತ್ಯದ ಮಾತನ್ನು ಕೇಳು, ದುರದಾಸೆಯನ್ನು ಬಿಟ್ಟು ಬಿಡು. ಈ ಸಮಯದಲ್ಲಿ ನಾನು ಎಷ್ಟು ಮಾತು ಸುಂದರ ಹೌದೇ? ಹೌದು ಕಾಂತೆ. ಓ ನಲ್ಲದೆ ಸವಿ ಮಾತೊಂದ ನುಡಿವಿನ ನಾನು ಹೇಳುವ ಮಾತನ್ನು ಕೇಳು ನೀನೇ ಕ್ಷತ್ರಿಯ ವೀರನಾದ ಬಳಿಕ ಯುದ್ಧಕ್ಕೆ ಹೋದ ಬಳಿಕ ಹಿಂದಿರುಗಿ ಬರುವುದೆನ್ನುವ ಮಾತು ನನ್ನ ಸರ್ವತ್ತ ನಂಬುವುದು. ನಿನ್ನ ಗಂಡನ ಸಾಮಾನ್ಯ ತಿಳಿದುಕೊಂಡಿರುವ ಸುಂದರಿ ಪ್ರಿಯಾ, ನಾನೇನು ನಿನ್ನ ಅಸಾಮಾನ್ಯದವಂತೆ ಹೇಳಿಲ್ಲವಲ್ಲ. ಮತ್ತೆ ಯಾತಕ್ಕೆ ನನ್ನ ಆ ಕಡವ ಸುಂದರಿ? ಪ್ರಾಣಪತಿ ಪ್ರಾಣವಲ್ಲವೇ? ಬೇರೆ ನೋಡಿ ಬಿತ್ತಬೇಕು, ಹದ ನೋಡಿ ಕೊಯ್ಯಬೇಕೆನ್ನುವ ಗಾದೆ ಮಾತನ್ನು ಬಲ್ಲಂತವರನ್ನಾದ್ರೂ ಬೆಳೆಯಬೇಕಾದ ಕಾಂತಿ ಬೇಕು.
ಸಮಯ 3 ದಿನವೇ ಶ್ರೇಷ್ಠವಾದ ಸಮಯ ಸ್ತ್ರೀಯರಿಗೆ. ಅಂತ ಸಮಯದಲ್ಲಿ ಎನ್ನನ್ನು ಮರೆತು ನೀನೀ ರೀತಿ ದುರಕ್ಕೆ ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ರಮಣ, ತಿಳಿದು ನೋಡಿ ಈ ಋತು ಸಮೀಕ್ಷಣ. ಸ್ತ್ರೀಯರು ಮಾತು ಕೇಳಿದವರಿಗೆ ದುಃಖವಲ್ಲದೆ ಸುಖೆಯಲ್ಲಿರುವುದು. ಹೇ ರಮಣೀಯ, ಹಿಂದಕ್ಕೆ ಸೀತಾದೇವಿ ಮಾತು ಕೇಳಿದ ಶ್ರೀರಾಮಚಂದ್ರನ ಅವಸ್ಥೆ ಏನಾಯ್ತು? ಹಿಂಗಿಯಾದ ಸುರಬನಿಕೆಯ ಮಾತು ಕೇಳಿದ ಕಂಡ ರಾವಣನ ಬಾಳೆವೇನಾಯ್ತು? ಈಗ ಎಣ್ಣಿಗೆ ಹಟ್ಟಗಟ್ಟಿ ಹೊಟ್ಟೆ ಹರಟೆಯನ್ನು ಮಡಿಬೇಡ, ಸುಮ್ಮನವಾದ ಮೂರ್ಖವನಿದೆ ಹೃದಯ ಕಾಡುತ್ತೆ. ನನ್ನ ಮನಸ್ಸಿಗೆ ನ್ಯಾಯವಾಗಿ ದೊರೆಯುವುದು ಸಾರಥಿಯೇ. ಋತು ಸಮಯ ಮೀರಿದ್ರೆ ದೋಷ ಬರುವುದಂಡೆನಿತು. ಇದು ಶಾಸ್ತ್ರಿ ಹೇಳುವುದು ಆ ಮಾತೆಯನ್ನು ಸುಳ್ಳಲ್ಲ ಸಾರಥಿ. ಆದರೆ ಈ ಸತಿಗಳಿಗೆ ಸೊಡಶ ರಾತ್ರಿ ಋತು ಸಮಯ ಒದಗಿ ಬಂದಿರುವುದರಿಂದ ಬಂದರಿಂದ ಬಂದರೇ ಚಿಂತೆ ಇಲ್ಲ. ನಿನ್ನ ಮುರಾಗ್ಲಾಸಿನ ಪೂರಸನ ಕಾಂದೆ ಮಂದಿರಕ್ಕೆ ಹೋಗೋಣ ಬಾ. ಮೊದಲಿನ ಮುಂದೆ ಅರಗಲಿ ನಮ್ಮ ಕೊಳಗಲ ಗ್ರಾಮದ ನನ್ನ ಕುಟಿಲ ಮತ್ತೆ ಬಿಟ್ಟ ನಾಥಮಂತ್ರಿ ಶೇಖರ ಸರ್ವ ಕಾರ್ಯಕ್ಕೆ ನೀನೇ ದುರಂದರ. ಗೈದವರಿಗೆ ಶಿಕ್ಷೆಗೆ ಗುರಿಯುವಾಗ ನಮ್ಮ ಭಯಕರ್ತರಾಗಿ ಕಥನ ಪ್ರಸಿದ್ಧರಾಗಿ ಯಾವತ್ತ ಮೌನ ಪಟಪಟದಲ್ಲಿ ಕೆಲವಲ್ಲ ಮತ್ತಮ ಪಾಂಡವರ ಇತ್ತಮ ಗೈದು ಪ್ರಸಿದ್ಧ ಹೊಂದಬೇಕೆಂದು ಸರ್ವರಿದ್ದ ಸಂಕತ್ತರಾಗಿ ಬಂದಿದ್ದಾರೆ. ಅಹೋ ಮಂತ್ರಿ ಶೇಖರ, ಆ ಸುಧರ್ಮಮ್ಮ ಮದಮೂರ್ಖನ ಎನ್ನಾಜ್ಞಂ ನಿರಾಕರಿಸಿ ಪುರದೊಳಗೆ ಹೋರುವನು ಯಾತಕ್ಕೆ ನಿಂತನು? ಎನ್ನಾಜ್ಞಂ ಅಲಕ್ಷ್ಯ ಗೈದು ನಿರ್ಲಕ್ಷ್ಯ ಗೈದರೆ ಎಲೈ ಮಂತ್ರಿ ಶೇಖರ, ಕ್ಷಣವೂ ಯಾ ಸುಧರ್ಮನ ಪಶುಪಾತಕನ ಕೈಕಾಂ ಕಟ್ಟಿಸಿ ನನ್ನ ಸಮ್ಮುಖದಲ್ಲಿ ತಂದು ನಿಲ್ಲಿ ಸಂತನಾಗ ಮಂತ್ರಿ ಸಂಸ್ಕಾರಕ್ಕೆ ನೀರೇ ಅಹೋ ಮಂತ್ರಿ ಶೇಖರ, ಇವರು ಔಷಧ ಜನ ಪಾತ್ರ ಮಾಡಿದ್ದಾರೆ. ಬೆಂಗಳೂರು ಆಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೇಳೋ ನಿಲ್ಲು ನಿಲ್ಲೋ
ನನ್ನ ಮುಂದೆ ತಿಳಿಸು. ಗಂಡಿಯ ಮಂತ್ರಿಯವರೇನೆ. ಅಡ್ಲಿಗೆ ಉಲ್ಗಪ್ಪ ಇವರು ಅಂಶದ ಪಾತ್ರ ಮಾಡಿದ್ದಾರೆ. ಬೆಂಗಳೂರು ಆಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ರಾಜಾಜ್ಞ ಪ್ರಕಾರವಾಗಿ ಇಲ್ಲಿಂದ ಸುಂದರ ಕುಮಾರನಾದ ಸುಧರ್ಮನ ಬಂಧಿಸಿ ಉಳಿದುತ್ತರೆಲ್ಲ ಹೋಗುವ ನಮ್ಮ ಜನನೇ ಮಂತ್ರಿವರ್ಯ ಏನು ಹೇಳಿದೆ? ಸುಧರ್ಮನ ಕುಳಿತುಕೊಂಡು ಬರಲು ಹೋಗುವ ನಮ್ಮ ಎನ್ನ ಪತಿ ಹೇಳಿದವರೇ? ಹೌದಮ್ಮಯ್ಯ. ಎನ್ನ ಮಗಳನ್ನು ಕರೆಯಲು ಹೊರಟಿರುವೆಯಾ? ಹೌದಮ್ಮಯ್ಯ. ಹೇಳಿದರೆ ಕೇಳು. ಎನ್ನ ಪತಿಗೆ ಎನ್ನ ಪತಿಯು ಮಗನನ್ನ ಕರೆದುಕೊಂಡು ಬಾ ಎಂದು ನಿನ್ನನ್ನು ಕಳಿಸಿರವನೇ? ಹೌದಮ್ಮಯ್ಯ. ನನ್ನ ಪತಿಗೆ ನಾನು ಹೇಳುವೆನೋ ನೀನು ಹೋಗಬೇಡ. ಎನ್ನ ಮಾತನ್ನು ನಡೆಸು. ಕನ್ಯ ಮಂತ್ರಿ ಶೇಖರನೇ. ಆಗಲೇ ಅಮ್ಮಯ್ಯ. ಪಪ್ಪ ಷಣ್ಮುಖ ಏಕೆ ಈ ರೀತಿ ಜಗಳಾಡುತ್ತಿರುವೆ? ಕಾರಣ ಕೇಳ್ತಿರುವೆಯಾ? ಏನು ಕೇಳು. ಎನ್ನಯ ಪ್ರೀತಿಯ ಸುಂದರವೇ ಇದನ್ನು ಕೇಳುವುದಕ್ಕಾಗಿ ಅರಮಂದಿರವನ್ನು ಬಿಟ್ಟು ಇಲ್ಲಿಗೆ ಬಂದಿರುವರು ಕಾಂತ. ಮಹಾಸತ್ಗುಣವಂತ. ಕಾಂತೆ ರಾಜಾಜ್ಞೆ ಮೀರಿ ಎದುರು ತಕ್ಕ ಶಕ್ತಿಯ ಗುರಿ ಮಾಡಿದರೆ ಆದ ಕಾರ ಸೇರ್ತ ತರ ಕಟ್ಟಳೆ ಬಗರ ಆ ಬೆಟ್ಟವನ್ನು ಕಟ್ಟಿಸಿ ಎಳೆದು ತಂದಿರುವ ಖಾದ್ಯ ಮಗನೋಳ ಇಂಥ ಕಾರ್ಯವನ್ನು ಮಾಡುವುದಕ್ಕೆ ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತ್ತು? ಎಲ್ಲರ ಹೊರಟ ಬರೋ ಕಾಲದಲ್ಲಿ ಮಗನಿಗೆ ಇಂಥ ಶಿಕ್ಷೆಯನ್ನು ಕೊಡುತ್ತಿರುವೆಯ ಕಾಂತ? ಹೌದು ಸುಂದರಿ. ಹೇಳುವೆನು ಕೇಳು. ವಿಸ್ತಾರವಾಗಿ ಅಯ್ಯೋ ಕಾಂತನೇ, ಇದು ಯಾವ ನ್ಯಾಯವೇ? ಅಯ್ಯೋ ಕಾಂತನೇ, ಇದು ಯಾವ ನ್ಯಾಯವೇ?
ಅರ್ಥ ಬೇರೆ ಮಾತಾಡಿ ಮಾಡ್ತಾರ ಸುಂದರೇ ಅಂತ ಅರ್ಥಗೆ ಶ್ರೀಕೃಷ್ಣ ಸಾಯಾಗಿ ಬರುವರಂತೆ ಈ ವಾಕ್ಯ ಕೇಳಿ ರಣರಂಗಕ್ಕೆ ಹೋಗಬೇಕಂದು ಗಂಗೂರ ಮೂಲಕ ಕಲಿಸಲು ಒಬ್ಬ ವ್ಯಕ್ತಿ ಸಂದಿಗ್ಧರಾಗಿ ಹೋಗಲು ಆ ಮೂಢಭಕ್ತಿ ಆದ ಹೇಳಿಸಿದಲ್ಲ ರಣರಂಗ ಭೀತಿಯಿಂದ ಉಂಟು ಎಂದು ಕಾಂತೆ ಈ ನಿನ್ನ ಕೋಪವನ್ನು ನಾನು ಕಣ್ಣಿನಿಂದ ನೋಡಲಾರನು ಅಲ್ಲಮ್ಮ. ಅದು ಯಾತಕ್ಕೆ ಕಾಂತೆ ಕಾಂತ ಕಾಂತೆ ಸ್ವಲ್ಪ ಶಾಂತನಾಗು. ಎಷ್ಟು ಮಾತಕ್ಕೆ ಶಾಂತನಾಗಲ್ಲ ಕಾಂತೆ? ಮಗನೋರು ಇಂಥ ಅಪರಾಧವನ್ನು ಮಾಡುವುದು ನ್ಯಾಯವೇ? ಕಾಂತ ಕಾಂತ ಕಾಂತೆ ಏನು ಕೇಳು. ಮಗನೋಳು ಇಂಥ ಅಪರಾಧ ಮಧ್ಯಮ ಪಾಂಡವರ ಮಗನನ್ನ ಕಳಿಸುವುದು ನಿನಗೆ ನ್ಯಾಯವಾಗಿ ತೋರುವುದೇ? ಅದು ಯಾತಕ್ಕೆ ನಾವೆಲ್ಲ ವಲ್ಲಭ, ನೀನು ಇಂಥ ಕಾರ್ಯವನ್ನು ಮಾಡಿ ತಿಳಿದರಾದರೆ ಶಿವಶೀಲ ಸಿದ್ದೇಶ್ವರನು ಸರ್ವತಾ ನಿನ್ನನ್ನು ಮೆಚ್ಚಲಾರನು. ಮಗನಿಗೆ ಇಂಥ ಶಿಕ್ಷೆಯನ್ನು ಕೊಡಬೇಡ, ಎನ್ನನ್ನು ದುಃಖಕ್ಕೀಡು ಮಾಡಬೇಡ ಕಾಂತ ಮಹಾಸತ್ಗುಣವಂತ. ಆಹೇ ಅನಿತಾಮಣೆ ನನ್ನನ್ನ ಹಾಕಲಿಕ್ಕೆ ಕಾಡ್ದೆ. ರಾಜ ಕಟ್ಟಡ ಪ್ರಕಾರ ಬೆಟ್ಟವನ್ನು ಕಟ್ಟಿಸಿ ಈ ದಿಕ್ಕವರು ಈ ಸಭೆಯಲ್ಲ ಕಷ್ಟಕ್ಕೆ ಗುರಿ ಮಾಡದಿದ್ದರೆ ನನ್ನನ್ನು ರಾಜ ಸೇರಿಸಲು ಅನ್ನವರೇ ಈ ಸ್ಥಿತಿಗಳು ನನ್ನನ್ನು ವಸನವೆಚ್ಚವನ್ನು ಆಡಿಕೊಳ್ಳಲು ಬಿಟ್ಟಾರೆ. ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಸುಂದರಿ. ಮಂದಿ ಜಾಗರ ಈ ಸತಿಗಳನ್ನು ಮಾತನ್ನು ಕೇಳದೆ ಬರದಿಂದ ಹೋಗ ಪ್ರಧಾನಿ ಆ ಹದಿಮೂರಕ್ಕೆ ನಮ್ಮ ಮನೆತನಕ್ಕೆ ಬರವನಾನೆ. ಹಂಪೆ ಬಸಪ್ಪ ಇವರು ಹಂಸದ ಜನ ಪಾತ್ರ ಮಾಡಿದವರು 201 ರೂಪಾಯಿ, ಸುಮತಿ ಪಾತ್ರ ಮಾಡಿದವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೊಂಚಿಗೇರಿ ಪಡಿಗೇರಿ ಬಸಪ್ಪ ಇವರು
ಒಂದೇ ಹಠವನ್ನು ಹಿಡಿದು ಯುದ್ಧಕ್ಕೆ ಹೋಗುತ್ತೇವೆ. ಹೌದು ಮಾತೆ. ನಿನ್ನ ತಂದೆ ಸಹಾಯನ ಮಾತು ಕೇಳಲಿಲ್ಲ. ಹೌದಮ್ಮಯ್ಯ. ಮಗನೇ ಅಮ್ಮಯ್ಯ, ದೈವ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ. ಈ ಪೀಠವನ್ನು ಅಲಂಕರಿಸು, ಜಯದಾರ್ತಿಯನ್ನು ಮಾಡುವೆನು. ನಾನಾಗಿ ಮಂದಿರದಲ್ಲಿದ್ದವನಲ್ಲ. ಈ ಅನ್ನ ಸುಂದರಿ ಮನೆಯಾದ ಪ್ರಭವತು ಋತು ಸಮಯ ಒದಗಿರಬಹುದು. ನನಗೆ ಗರ್ಭಧಾನ್ಯ ಮಾಡಿದ್ರಿಂದ ಹೋದನಿಗೆ ದೋತ ಬರುವುದರಿಂದ ಪರಿಪರಿನ ಬೇಡದ ಪ್ರತಿ ಏಕಾಂತ ಗೃಹಕ್ಕೆ ಕರೆಯುವುದರಿಂದ ಸತಿಯಳ ಮನ ರೂಢವನ್ನು ಸಮರಗೋಸ್ಕರ ನಿಂತಿರುವನು. ಇದರಿಂದ ಪ್ರಾಣವೇನು ಆದರೂ ರಾಜಾಗ್ನಿಯಂತೆ ಎಲ್ಲ ಕರಂಗಳನ್ನು ಬಲಿಸಿರಿ ಪಿತೃನಿಗೆ ಹೋಗೋದರಿ.
ಮಾತ್ರಕ್ಕೂ ಸರಿಯಲ್ಲ. ನಿಮ್ಮ ರಾಜನಿಗೆ ನೀನೇ ಸದ್ಬುದ್ಧಿಯನ್ನು ಹೇಳಿ ಇಂಥ ಕಾರ್ಯಕ್ಕೆ ಕೈ ಹಾಕಬೇಡೆಂದು ಬೇಡಿಕೊಳ್ಳುವೆನು ಮಂತ್ರಿರಾಯ. ಎನ್ನ ಪತಿಯನ್ನು ಬಂಧಿಸಿ ನೀನು ಎಳೆದೊಯ್ದು ನನ್ನನ್ನು ಪರದೇಶನ್ನಾಗಿ ಮಾಡಬೇಡ ಮಂತ್ರಿರಾಯ. ಈ ತೋರು ಇನ್ನೂ ಭಯ. ಪ್ರಭಾವತಿ ಯೋಚನೆ ಇಲ್ಲದೆ ಯಾತಕ್ಕೆ ಮಾತನಾಡ್ತೀಯ? ಇಕ್ಕ ಎನ್ನ ಮುಂದೆ ಪರದೇಶಿಯನ್ನಾಗಿ ಮಾಡಿದೆ ಎನ್ನಾಡಿಯಲ್ಲ, ಇದು ನಿನಗೆ ಧರ್ಮ ಅಲ್ಲ. ಅದು ಯಾತಕ್ಕೆಂದರೆ ನಿನ್ನ ಪ್ರಾಣಕ್ಕಂತನು ರಥರೋಳಮನ್ಗೈದ ಸಮರಕ್ಕೆ ಹೋಗುವ ಸಮಯದಲ್ಲಿ ನೀನು ಅಂಟ ಬಂದು ಗಡ್ಡೆರಟ್ಟೆ ಪಡೆದ ನಿನ್ನ ಗಂಡನನ್ನು ಅಡ್ಡಗಟ್ಟಿದಾಗಲೇ ನಿನ್ನ ಪರದೇಶಿಯಾದ. ನಿನಗೆ ಗರ್ಭದಾನ ಮಾಡುವಾಗೆಂದ ಸುಧರ್ಮನ ಬಾಧಿಸಿದಾಗಲೇ ನಿನ್ನ ಪರದೇಶಿಯಾದ. ಅನ್ಯರನ್ನಾಡುತ್ತಾರೆ ಏನದೇನಿದೆ ಪ್ರಭಾವತಿ ಸುಮ್ಮನೆ ಮಾತುಗಳನ್ನು ಯಾತಕ್ಕೆ ಕಾಕ, ಇದೆಂಥ ಅನ್ಯಾಯವನ್ನು ನಡೆಯುತ್ತಿರುವುದಲ್ಲ ಕಾಕ. ಅದು ಏನಾಗಿರುವುದಂತೆ? ಒಮ್ಮಿಂದೊಮ್ಮೆಲೆ ನಿಮ್ಮ ತಂದೆಯವರು ನಿಮ್ಮಲ್ಲಿ ಇಂತಹ ಕಾರ್ಯವನ್ನು ಮಾಡಲು ಮನಸ್ಸಾದರೂ ಹೇಗೆ ಬಂತು ಪ್ರಾಣಪತಿ? ಕಷ್ಟಪಡಬೇಡ ಸುಂದರಿ. ಕಾಂತ, ಸುಂದರಿ ಕಷ್ಟಪಡಬೇಡ ಎಂದು ಹೇಳುವೆಯಾ? ಹೌದು ಕಾಂತೆ. ನಿಮ್ಮನ್ನು ಎಳೆದೊಯ್ಯುವ ರೀತಿಯನ್ನು ನೋಡಿದರೆ ನನಗೆ ತುಂಬಾ ಸಂಕಟವಾಗುತ್ತಿರುವುದು ಪ್ರಾಣಪತಿ. ಅದು ಏನಾಗುವುದು ಕಾಂತೆ? ಹೇಳುವೆನು ಕೇಳು. ಅದೇನು ಚೆನ್ನಾಗಿಲ್ಲ ಸುಂದರಿ. ಪ್ರಾಣ ನಿಮ್ಮ ತಂದೆಯವರು ಮಾಡುವ ಕಾರ್ಯವನ್ನು ನೋಡಿ ಎನ್ನ ಮನಸ್ಸಿಗೆ ಬಹಳ ಸಂಕಟವಾಗುತ್ತಿರುವುದು ಪ್ರಾಣಪತಿ. ಅದು ಯಾತಕ್ಕೆ ಸಂಕಟ ಆಗುವುದು ಸುಂದರಿ? ಮಗನೆಂಬ ಮಮಕಾರವನ್ನು ತೋರದೆ ನಿಮ್ಮನ್ನು ಬಂಧಿಸಿ ಎಳೆದೊಯ್ಯುವ ರೀತಿಯನ್ನು ನೋಡಿದರೆ ನಿಮ್ಮನ್ನು ಉಳಿಸುವರ ಕೊಲ್ಲಿಸುವರ ನನಗೆ ಒಂದು ತಿಳಿಯದಂತಾಗಿದೆ ಪ್ರಾಣಪತಿ. ಸರಸಾಂಬಿಕಿ, ಹೇ ರಾಣಿ ವಕೀಲ ವೇಣೆ ಪತಿ, ಸದ್ಭಕ್ತನಾದ ಮತ್ತದ ನೋಯನ್ನು ಹಿಡಿದಿರಿಸಿಕೊಳ್ಳುತ್ತವನು ಮತ್ತೆ ಏನು ಮಾಡುವನ? ಹೊಲೆಯ ಬಿದ್ದ ಮತ್ತು ಹಣವು ಮರದಂತೆ ಎದಕ್ಕೆ ಬೆಳೆದಿವೆ? ಹೇ ಕಾಂತೆ, ಒಂದು ವೇಳೆಯಲ್ಲಿ ಎತ್ತಾದನು ಕುಪಿದ್ದು ನಾನು ಸತ್ತರೆ ಮುಕ್ತ ಪಡೆದ ಮುಕ್ಕುಂದ ನಾನು ಶ್ರೀಕೃಷ್ಣ ಪಾದವೊಂದಕ್ಕೆ ಬಂದವನ ಕಾಂತೆ, ಇದು ನಿನ್ನ ಮನದ ಚಿಂತೆ. ಹೇ ಪ್ರಾಣವಲ್ಲವೇ? ಆದರೂ ಸಹ ನಿಮ್ಮನ್ನು ಚೋರರನ್ನು ಎಳೆದೊಯ್ಯುವ ರೀತಿಯಲ್ಲಿ ಒಯ್ಯುವುದನ್ನು ನೋಡಿದರೆ ನನಗೆ ತುಂಬನೇ ದುಃಖವಾಗುತ್ತಿರುವುದಲ್ಲ ಕಾಂತ. ಸ್ವಲ್ಪ ಕಾಲ ಕಾಂತೆ. ಮತದೇವ, ಹೇ ಹೊಲವೇ, ನಿಮ್ಮನ್ನು ಚೋರರಂತೆ ಎಳೆದೊಯ್ಯುತ್ತಿರುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಅದು ಯಾತಕ್ಕೆ ಸರಿಯಾಗುವುದು ಸುಂದರಿ? ನಿಮ್ಮ ತಂದೆಯವರು ಒಮ್ಮಿಂದ ಮೇಲೆ ನಿಮ್ಮ ಮೇಲೆ ಇಂಥ ಕಠಿಣ ಗುಣ ಮಾಡಬಾರದಾಗಿತ್ತು ಕಾಂತ. ಪ್ರಾಣಪತಿ, ಬೇಡ
ಸಾಕ್ಷಾತ್ ಶ್ರೀಕೃಷ್ಣ ಮೂರ್ತಿಯಂ ದೀಕ್ಷೆಯನ್ನು ಮರೆತು ರಣರಂಗಕ್ಕೆ ಹೋಗುವ ಬದಲು ಪುರದೊಳಗೆ ಓರ್ವನು ಯಾತಕ್ಕೆ ನಿಂತಿಯೋ ನಿರ್ಮಾಕ್ಯನೇ ಓಹೋ ತಂದೆ, ನಾನು ಏನು ಹೇಳ ನಿನ್ನ ಮುಂದೆ ಅದೇನು ತಂದಾಗ ಕಂದ ನಿನ್ನ ಕಟ್ಟಳೆಗೆ ವೀರವಾಹ ಕ್ರಮದಲ್ಲಿದ್ದು ಸಮರ ಸಂವೃತ್ತನಾಗಿ ಉತ್ತಮ ಕ್ರಿಮಿಯಾದ ಅರ್ಜುನ ನಡೆದ ಯುದ್ಧಗಳ ಸೋಲಿಸಿ ಶ್ರೀಕೃಷ್ಣ ಪರಮಾತ್ಮೆಯನ್ನು ಭುಜಬಲ ಪರಾಕ್ರಮ ತೋರಿಸಿ ನಿನ್ನ ಸಂತೋಷಗೊಳಿಸಬೇಕೆಂಬ ಹೊರಟ ಬರುತ್ತರ ಕಾಲದ ನಿನ್ನ ಮೂವರು ಸೊಸೆಯಾದ ಪ್ರಭುವತಿಯು ತಟ್ಟದ ಬಂಧುವನಿಗೆ ಅಡ್ಡಗಟ್ಟಿ ರಮಣಾಯನಿಗೆ ಸೊಗಸಿರುವ ಸಮಯ ಒದಗಿರುವುದರಿಂದ ತತ್ಪ್ರತಿನಿಗೆ ಗರ್ಭದಾನ ಮಾಡುವೆಗೆಂದು ಪರಿಪರಿಯಿಂದ ವಂದನ ಮಾಡಿ ಬಂಧನಪಡಿಸಿದರು. ಅವೋ ಜನಕ, ಅವೋ ಕಂದ, ಋತು ಸಮಯ ಮೀರಿದರೆ ದೋಷ ಬರುವುದೆಂದರಿದ್ದು ಪ್ರಭಾವತಿ ಮಂದಿರದ ಕಂದರ್ಪ ಕದನವನ್ನು ಕೈವಿತ್ತು ನಿಂತಿದ್ದು ಸಹಜ. ತಂದೆ, ನೀನು ಏನು ಶಿಕ್ಷಣ ಕೊಡುವ ಇನ್ನು ಮುಂದೆ ಅವೋ ಪ್ರಭಾಕಾರಿ ಮಂತ್ರಿಶೇಖರ, ಅವೋ ಅವೋ ಅಪ್ಪನೇ ಮಂತ್ರಿಶೇಖರ, ಕೇಳಿದೆಯಾ ಈ ಕೂಳನಾಡಿನ ಮಾತಿನ ಚಮತ್ಕಾರ? ಈ ಸುಧರ್ಮದ ಮೂರ್ಖನು, ಕೇವಲ ಮೋಸಗಾರನು, ಸುಳ್ಳು ವೇಳೆ ಕಳ್ಳಿಕೋರನು, ಮಾತಕ್ಕೆ ನಂಬಲಾರನು. ಈ ಪಿತೃದ್ರೋಹಿನ ಅಪರಾಧಕ್ಕೆ ತಕ್ಕ ಪ್ರಾಯಚಿತ್ತ ಮಾಡಬೇಕಾಗುವುದು. ಈ ಸುಧರ್ಮ ಕೂಳನನ್ನು ತಪ್ಪ ತೆರೆದಳು ಕಟಕದಳು ಕೈಕಾಲಂ ಬಂಧಿಸಿ ಹಾಕಿಸುವಂತನಾಗ ಮಂತ್ರಿ, ಸರ್ವಗಾಲಕ್ಕೆ ನೀನೇ ಸ್ವತಂತ್ರಿ. ಓಹೋ ಮಂತ್ರಿ ಶೇಖರ, ಇದೇನು ಉತ್ಪಾದಕರ? ಈ ಕೋವಿಂದನದಲ್ಲ ಯುದ್ಧಕ್ಕೆ ಹಿಂದಿಳಿದು ನಾನಾಗಿ ಮಂದಿರದ ಇಂಥವರಲ್ಲ. ಅಮ್ಮ ಪ್ರಭಾವತಿ, ಋತಾನನ್ನ ಯಾತಕ್ಕೆ ಕಾಡ್ದೆ? ಪೂರ್ವದಿಕ್ಕೆ ಸೂರ್ಯನ ಪತ್ತೆ ಮಾತ್ರದಲ್ಲಿ ಹೊಟ್ಟದ ಹುಟ್ಟಬಹುದು, ನೇರ ಪರ್ವತ ಹರಿಗಳು ನಡೆದರೆ ನಡೆಯಬಹುದು. ಅಮ್ಮ ಅಮ್ಮ ಪ್ರಭಾವತಿ, ಎಲ್ಲ ಪದಗಳ ತನ್ನಂತೆ ಮಾಡಿಕೊಳ್ಳ ಯಜ್ಞೇಶ್ವರನ ದಂಡಗಳನ್ನು ಆಡುವುದು. ಈಗ ಸತ್ಯ ಧರ್ಮ ಪದ್ಧತಿ ಎಂದಿಗೆ ತಪ್ಪಲಾರದು. ನಿನ್ನ ಗಂಡನನ್ನು ಮುಂದಿಸುವುದು ನನ್ನಿಂದ ಆಗದ ಬುದ್ಧಿಗೇಡಿ. ಅಹೋ ಮಾವಯ್ಯ, ಅದೇ ಚಂದ್ರಮಣಿ, ನೀವಿಂತ ಕಠಿಣ ಮನಸ್ಸು ಮಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಮಾವಯ್ಯ. ಅದು ಯಾತಕ್ಕೆ ಸರಿಯವಲ್ಲ ಚಂದ್ರಮಣಿ? ಹೇಳುವೇನು ಕೇಳು ಮಾವಯ್ಯ. ಹೇಳು. ಪಶು ಪಕ್ಷಿಗಳು ಸಹ ತಮ್ಮ ಶಿಶುಗಳ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವನ್ನು ತೋರುವರು.
ನೀನೇ ಉಳಿಸಬೇಕು ಎನ್ನ ಮಾಂಗಲ್ಯವ. ಅಮ್ಮ ಪ್ರಭಾವತಿ, ಈ ಸಮಾಜವನ್ನು ಯಾತಕ್ಕೆ ನಿಂದ ಮಾಡ್ತೆ? ಎನ್ನ ಬದಿರಳ ಜನಿಸಿದ ಸುಸುವೆ ಎನ್ನ ಮಾತನ್ನು ಉಲ್ಲಂಘಿಸಿದ್ದಕ್ಕೆ ಅನ್ನರನ್ನು ನಿಲ್ಲಿಸೋದು ಯಾತಕ್ಕೆ? ಮಗನಮ್ಮ ಮಹು ಇಲ್ಲವೆಂದು ಹೇಳಿಯಲ್ಲ, ನಿನ್ನ ಮಾತು ಕೇಳಿ ಕ್ಷತ್ರಿಯ ಧರ್ಮಕ್ಕೆ ಕುಂದು ತಂದುಕೊಳ್ಳವರು ನಾನಲ್ಲ. ಅಮ್ಮ ಪ್ರಭಾವತಿ, ಮಾವಯ್ಯ, ಸಮಯಕ್ಕೆ ಒದಗಿದನು ಬಂಟನು, ಆಪತ್ಯಾದ ನೆಂಟನು, ಈ ಪಿತನ ಮಾತು ಮೀರಿದ ಸುತನು ಹೆಚ್ಚಾಗಲು ಸುತ್ತರನು ಕಷ್ಟ ಸುಧಾರಣೆ ಯಾತಕ್ಕೆ ಗೊಳ್ಳಾರ್ದೆ? ಅಹೋ ಮಾವಯ್ಯ, ಶಶಸುರಮಣಿ, ನೀವಿಷ್ಟೊಂದು ಮಗಳ ಮೇಲೆ ಕಠಿಣ ಮನಸ್ಸು ಮಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಮಾವಯ್ಯ, ಶಶಸುರಮಣಿ, ಹೇಳುವೆನು ಕೇಳು. ಅದೇ ವಿಸ್ತಾರವಾಗಿ ಹೇಳು. ಮಗನ ಮೇಲೆ ಕರುಣೆಯನ್ನು ತೋರು, ಮಗನನ್ನು ಬಂಧಿಸಬೇಡೆಂದು ನಾನು ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ಳುವೆನು ಮಾವ. ನೀನೇ ಉಳಿಸಬೇಕು ಎಂದ ಮಾಂಗಲ್ಯ. ಚತುರ್ವೃತ್ತ ಮಂದಿರ ಶೇಖರ ಯಾತಕ್ಕೆ ಆಲಸ್ಯ ಮಾಡಿದೆ? ಜಾಗ್ರತೆಯಿಂದ ಇವನ್ನ ಮೆಡೆ ಕಟ್ಟಿಸಿ ಕಟಗಳು ಹಾಕಿಸುವಂತನಾಗ ಮಂತ್ರಿ, ಸರ್ವಕಾರಕ್ಕೆ ನೀನೇ ಸ್ವತಂತ್ರಿ. ಅಪ್ಪ ಹಂಸ ಕವೀರ, ಇಂಥ ಸಂಕಟ ಪ್ರಾಪ್ತಿ ಐತೆ. ಅಯ್ಯೋ ನಿನ್ನ ಮಾತಾಪಿತರ ಅಗ್ರಗ್ರಸ್ತರು, ಸ್ತ್ರೀಯರಿಗೆ ಪಾದ ಪೂಜೆ ಮಾನಸರು, ಕೋಮಲವಾದ ಕಾಯ ಉಳ್ಳವನು, ಸಕಲ ಸದ್ಗುಣ ಸಂಪನ್ನನ, ಅಖಿಲ ಶಾಸ್ತ್ರ ಭಗ್ನನು, ಆಚಾರ್ಯ ಪ್ರಿಯನು, ಇಂಥ ಉತ್ವತ್ಪನಾದ ಸುಗುಣಗುಣ ಉಳ್ಳವನು, ಈ ತಪ್ಪ ತೈಲ ಪೂರಿತವಾದ ಕಟಾದ ಚತುರ ಮಧ್ಯೋತನದ ಸುಮತಿ ರಾಜ ಹೃದಯದಕ್ಕಿಂತ ಹಿಂದೆ ಕಾಣುತ್ತೆ. ಈಗ ವೈದ್ಯಗಳ ಸಮರವನ್ನು ಎಸಿಗೆಯನ್ನ ಪರಾಕ್ರಮವಾಗಿ ದುರ್ಮರಣ ಸಂಭವಿಸಬೇಕಂತ ಬರೆದಿದ್ದಾನೆ. ಈ ಅಸ್ತ್ರ ಕಾಯ್ದ ಮರತ್ತಲ್ಲಿ ನಾನು ಎಷ್ಟು ಮಟ್ಟಿಗೆ ಹಿಂದಕ್ಕಿಲ್ಲ. ಹಿಂದನೋ ಪಿತ್ರ ದ್ರೋಹಿಯಾದ ಪ್ರಹ್ಲಾದನನ್ನು ಕಾಪಾಡಿದರೆ ಮಾತ್ರ ದ್ರೋಹಿಯಾದ ಹಿಂಸನಿಗೆ ವೇದದಂತರು ಸಭೆಯಲ್ಲಿ ದ್ರೌಪದಿ ಮಾನವಂತನು ಕಾದನು. ಕುಟಿಲದಲ್ಲಿ ಎರಿಸಿದ ಪ್ರಾಣ ಉಪಯೋಗ ಸಾಕುತ್ತಿದ್ದ ಕಲ್ಲಾಗಿ ಬಿದ್ದ ಅಲ್ಲಿಯೇ ವಿಮೋಚನೆಗೈದನು. ಇಂಥ ದೋಷ ಮಹಾನಸರಾದರಿಂದ ಪರಿಪಾಲಿಸುವ ಆ ಶ್ರೀಕೃಷ್ಣ ಪರಮಾತ್ಮನು ನಿರ್ದೋಕ್ಷದ ಎನ್ನಂತ ಸಂಪತ್ರಂ. ಆ ಶ್ರೀಕೃಷ್ಣ ಪರಮಾತ್ಮನು ಎನ್ನನ್ನು ಯಾತಕ್ಕೆ ರಕ್ಷಣಾರನ ಎಂದನ್ನು ಹಾಕಿ ಸುಮತಿಯಾದ ಮಂತ್ರಿ ಸುಮ್ಮನೆ ಯಾತಕ್ಕೆ ನಿಂತೆ? ತಾಂಡವ ಲಕ್ಷ್ಮೀ ಮಾಧವ ನಾರಾಯಣ ಸುಲ್ಕುಲು ಮತ್ತನ ಸಾಂದುಗುಣ ವರ್ತನ ಭಕ್ತದನ ರಕ್ಷಣ ಭವ್ಯ ಗುಣ ಭೂಷಣ ಶ್ರೀಮತ್ ಜನಾರ್ದನ ಹಿಂದಕ್ಕೆ
ಬಾಲಕ್ಕೆ ಬಡತನದಲ್ಲಿ ಬಳಲಿ ಬೆಂಡಾಗಿ ಉಡುವ ತೊಡವದಕ್ಕೆ ಹುಡುಗಿ ಇಲ್ಲದೆ ಈ ಹೆಸನ ಗರ್ತನಾದ ಕುಚಲನಂ ಸದ್ಭಕ್ತರಂ ಕಷ್ಟವಂ ಪರಿಹರಿಸಿ ಮನೋ ಸಂತೋಷ ಗಳಿಸಿ ಎನ್ನಂ ರಕ್ಷಣೆಗಯ್ಯೋ ಗೋವಿಂದ ನಿನ್ನಂ ಬಿಟ್ಟರೆ ಅವನಿಗೆ ಅನ್ಯದಾರರು ಓ ಮುಕುಂದ. ಕೊಂಚಗೇರಿ ಬಡಗೇರಿ ಬಸವಣ್ಣವರು ಇದೇ ನಾಟಕದಲ್ಲಿ ಕಥಾ ಸಂಚಲ ಕನಯನದ ಸುಧನ ಮನೆಯೇ ಎನ್ನ ತನ್ನ ಬಳಸಿದನೆಂದು ಮನಗಳು ನಂದುಕೊಳ್ಳದೆ ಯುದ್ಧಕ್ಕೆ ಹೋಗಿ ಅರ್ಜುನನ ಜಯಿಸಿ ಶ್ರೀಕೃಷ್ಣನ ಮೆಚ್ಚಿಸಿ ಜಯಪ್ರದ ವಂದಿವ ಪುತ್ರ ಕೋಮಲ ಗಾತ್ರ. ನಿನ್ನ ಕೋಪ ನಿನ್ನ ಎದುರಿನ ಕಲ್ಮಸವು ಚುಟ್ಟು ಚಪ್ಪಟವನ್ನಾಗಿ ಮಾಡಿದೆ. ಅಹೋ ಕಂದ, ಚಕ್ಕುಟ್ಟವಾದ ಈ ದೇಹ ಬಂಗಾರವನ್ನು ಶ್ರೀಮತ್ ಶ್ರೀಕೃಷ್ಣನ ಮೂರ್ತಿಯ ಧನವನ್ನು ಸಂಪಾದಿಸಿಕೊಳ್ಳುವ ತನಕ ತಿಳಿದು ವಿಖ್ಯಾತ ತನಕ. ಅಹೋ ಅಮ್ಮ ಪ್ರಭಾವತೆ, ನಿನ್ನ ಪತಿಯಾದ ಸುಧನ ಮನೆಗೆ ಶ್ರೀಕೃಷ್ಣ ಅರ್ಜುನನ್ನ ಜಯಿಸಿ ಬಾರೆಂದು ಜಯದಾರ್ತಿ ಮಾಡಮ್ಮ ಸಚರಮಣಿ ಸುಧಾನಮ್ಮನ ರಾಣಿ. ಇದೇ ಕುರುಗೋಡು ಗ್ರಾಮದ ಯುವರಾಜ್ ಇವರು ಪ್ರಭಾವತಿ ಪಾತ್ರ ಮಾಡಿದ ಸುಮಕ್ಕ ಅವರಿಗೆ 101 ರೂಪಾಯಿ ಮತ್ತು ಈ ಕಲಾಭಿಮಾನಿಗಳಿಗೆ ನನ್ನ ತುಂಬ ಜಯವಾಗಲೆಂದು ಜಯದಾರತಿಯಿಂದ ಎತ್ತಿರುವೆನು. ಕ್ಷೇಮವಾಗಿ ಹೋಗಿ ಬಾಕಂತ ನೀನೇ ಮಹಾಬಲವಂತ. ಫೋಟೋಗ್ರಾಫರ್ ಫೋಟೋ ಹೊಡೆಯ ನೋಡ್ರಪ್ಪ, ಆಯಮ್ಮನಿಂದ ಬಿಟ್ಟು ಆತನಿಂದ ಬರಂಗ್ ಮಾಡ್ರಿ. ಮತ್ತೆ ಮನೆಗಳ ಸಿಟಿ ಬಂದವಳು ಬಾಬಾ ಬರಪ್ಪ ಅರ್ಜುನ. ಏನೋ ಬಾಲಕ
ನಾವನ್ನಾದ್ರೂ ಇನ್ನೂ ಸಮೀಪಕ್ಕೆ ಬರಲಿ. ಈರಾಗ್ರಣಿ ನೀನಾರು ನಿನ್ನ ಹೆಸರೇನು? ಈಗ ನಮ್ಮ ವೃತ್ತಾಂತವನ್ನು ಹೇಳುವನು ತುಟ್ಟಿ ಕೇಳು. ಅವು ಮಧುಚಂದ್ರ ಋಷುಕುಲವೇ ನಮ್ಮ ಕುಲವು, ಅಂಬುದು ರಾಜೇಂದ್ರ ನಮ್ಮ ಜನಕನು. ಎನ್ನ ಹೆಸರು ಸುಧರ್ವೆಂದ್ರ ಭೂಪತಿ, ಹಿತ್ತ ಕುಲ ಗೋತ್ರದ ಸಂಗತಿ. ಕುಮಾರ ಏನು ನಿಮಿತ್ತಾರ್ಥವಾಗಿ ವಿಚಾರಿಸಿದ್ರು ನಮ್ಮ ಕುಲ ಗೋತ್ರದ ವಿಚಾರ ಋಷಿಕೇಂದ್ರ ಪ್ರಶ್ನ. ಈಗ ನಾವು ನಿನ್ನ ಬಳಿಯಲ್ಲಿ ಕನ್ಯಾರ್ಥವಾಗಿ ಬಾಂಧವ್ಯವನ್ನು ಬಳಸಲು ಬಂದವರಲ್ಲ. ಕುಮಾರ್ಗಿಂತ ಪರಿಮಳದಿಂದ ಪುಷ್ಪದ ನಾಮವು ತಿಳಿಯದು ಎಂದೋ ಕಲಹ ಮಾಡಿದರೆ ತಾನೇ ತಿಳಿದಿರುವುದು ವಂಶದ ಇಲ್ಲದ ಕೇಳುತ್ತೀಯಲ್ಲ, ಹಾಗಾದರೆ ಹೇಳ್ತೀನಿ ಕೇಳು. ಚೆನ್ನಾಗಿ ನಮ್ಮ ಕುಲವು ಕಶ್ಯಪ ಕುಲವ ನಮ್ಮ ಶಬ್ದದನ್ನುವರು ನಮ್ಮ ತಂದೆಯಾದರವರನ್ನೇನಾದ ಶರಣವನ್ನು ಕರೆಯುವರು. ಅಷ್ಟ ಗೋಳಿರಿ ತುಂಬಿನ ಸಂಭ್ರಮದಿಂದ ತುಂಬಿ ಧಾವಿತ್ತವರು ಸುಂಬತ್ ಗಾಂಭೀರ್ಯ ಧೈರ್ಯ ಚಾತುರ ವಿರುದ್ಧದಿದ್ದದ ಪ್ರಸಿದ್ಧಿಗೊಂಡು ಪಟುಪಟ ಪರಾಕ್ರಮಗಳು ಪರಿಶ್ರಮಿಸುವ ಈ ರಕ್ತಿ ಕಣ್ಣದ ಮಧ್ಯಮ ಪಾಂಡವರ ಮಸ್ತಕಮನೆ ಧೈರ್ಯದ ಕಡೆ ಹೊರವರನ್ನು ರಕ್ಷಿಸಲು ನಮ್ಮದು ಲೋಕದ ವಾರ್ತೆ ಕೇಳ ಕಿಂಚಿತ್ತಾದರ ಭಯಬಲವ ಚಿಕ್ಕಪ್ಪನಾದ ಪಾದರನ್ನು ಲೆಕ್ಕಿಸಿದ್ದಾರೆ. ಅಷ್ಟಮನ ಸಕ್ಕಿನಿಂದ ಬಾಪು ಬಾಪರೇ ಆ ಪಾದನನ್ನು ಗೆಲ್ಲುವ ಶಾಸನ ಎತ್ತಲು ಬರಲೇ ಅರ್ಜುನರ್ಜುನನಿಗೆ ಏತಕ್ಕರಗ ಇತರಿಯಲ್ಲಿ ಕೆಣಕಿದರೆ ಕುರಿಮರಿ ದಿವಸವಲ್ಲದ ಮೂರ್ತ ಎಲ್ಲ ಅಂಶ ಮತ್ತೆ ಪಾಂಡವನಿಗೆ ಅಗ್ರದ ಕುದುರೆ ಕಟ್ಟಿರುವನ ಪಟ್ಟಣದಲ್ಲಿ ಕಟ್ಟಿದ ದಿಟ್ಟದರ ಮಾತು ಕ್ರೀಡೆಯ ಘಟಕವನ್ನು ಬಿಟ್ಟು ಕೊಟ್ಟರೆ ನಿನಗೆ ಸಂತೃಪ್ತಿ ಆಗುವುದನ್ನು ಬಿಟ್ಟು ಬಿಡುವೆಯಾ? ಬಂಡ ಎಲ್ಲ ಮನಸಂಬ ಭೂಮಿಯನ್ನೇ ಹರ್ಚಿಂದ ಪಡ್ತಾರ ಪರಾಕ್ರಮದ ಭೇದ ಇದನ್ನು ಬಿಟ್ಟಿದೆಯಾ? ಪಾಂಡವರಿಗೆ ತಿಂಚುತ್ತಾದ್ರಲ್ಲ ಸರ್ವತಿಗೆ ಕುದುರೆ ಬಿಡುವುದಿಲ್ಲ. ಕುಲ ಹೆಚ್ಚಿಗೆ ವಾದ ಅಲ್ಲ ಕುಮಾರ ರಿಪು ಕುಲ ಕುದಾರ ಕತ್ತಿದ ಕುದುರೆ ಬಿಡುವುದಿಲ್ಲ, ಸುಮ್ಮನೆ ಹಿಂದಕ್ಕೆ ನಡೆಯಂತ ಮಾತನಾಡಿದೆಯಲ್ಲ. ಬಿಟ್ಟು ಹಿಂದಕ್ಕೆ ಹೋಗಲು ನಾನೇನೋ ಅಸಮರ್ಥನಲ್ಲ. ನೀನು ಇನ್ನು ಎಲ್ಲ ಸೋರೆಯನ್ನು ಕಂಡಿಲ್ಲ. ಸುಮ್ಮನೆ ಎಮ್ಮ ಕುದುರೆ ಬಿಟ್ಟರೆ ಸರಿ, ಇಲ್ಲವಾದರೆ ಬರೀ ಹಾಲ. ಕೃಷ್ಣ ಕೃಷ್ಣ ನಿನ್ನ
ಅದನ್ನು ತಯಾರಿಸ್ಕೊಳ್ಳೋಣ ಪಾಮರ ನಡೆಯಲಿ ನಮ್ಮಿಬ್ಬರಿಗೆ ಜಾಗೃತಿ ಇದ್ದಾಗಿರಲ್ಲ ಅತಿ ಜಾಗ್ರತೆ ಇದ್ದಾಗಿರಲಿಲ್ಲ ನಿಜ ಮೂರು ಲೋಕದ ಪ್ರಚಂಡ ತರ ಮಾತ ಕಾಲು ಪೆಂಡೆಂ ಜರ್ಸಿ ಮೆರೆಯುವ ಎನ್ನಯ ಪದತರ ಪರಾಕ್ರಮ ಮರಿಗದ ಎಂತ ಚುಚ್ಚು ಮಾತುಗಳನ್ನಾಡುವ ಕಿಚ್ಚನ್ ತೆಗೆದ ನೆತ್ತ ನೋಡುವ ಮಾಡುತ್ತ ಬಾಬುಳೆ ಅಗ್ನಿ ನೇತೃತ್ವ ಕಾಮನಂ ದತ್ತ ಮಾಡಿ ಯಾಕಂದ್ರೆ ಚೆನ್ನ ಮಾತನಾಡ ಸಮರವನ್ನು ನಡೆಸಿಗೆ ಪಾಸ ಪದಾರ್ಥವನ್ನು ಪಡೆದ ಸಾರ್ಥಕವನ್ನು ಬರೆದ ಡಾಂಬಿಕೆ ನುಡಿಯೊಂದು ಏನೋ ಪ್ರಯೋಜನ ಏತಕ್ಕೆ ಸನ್ನದ್ಧರಾದರೆ ಸುಧರ್ಮನ ಬಾಧುಮ ಜಗಜಟ್ಟಿ ಇರ್ದು ರಸಗಟ್ಟಿ ಸುಧಾ ನಮ್ಮ ಹೆಸರತ್ತಕ್ಕೆ ಮಧ್ಯಮ ಪಾಂಡವ ಈ ನೋಡಿದ ಸುಧನ್ ಮನೆ ಬಾದಮ ಏನು ಹೇಳಲಿನ್ನ ಪರಾಕ್ರಮ ಅದು ಏನಕ್ಕ ಎಲೆ ಬಂಡ ಸಮರವನ್ನ ಜಗದ ಮನಸ್ಸಿಗೆ ಕಸಿ ಪಿಸಿ ಆಗುವಂತೆ ಈ ನನಗೆ ಹಸಿದರಿಗದ ಯಾಪುರಿ ಅಂತ ಜಪಿಸಿದ ಜೀವನೇ ಸುಮ್ಮನೆ ಮೆಕ್ಕೇಶ ಬಿಟ್ಟು ಹೋಗಲ್ಲ ಮುನಿಯನ್ನಲ್ಲ ಅನ್ನೋತ್ರ ಮಾಡುವ ಧರಿಸಿಕೊಂಡು ಬಲಭಕ್ಷಣ ಪಟ್ಟಣಿಗೆ ಪ್ರೇರಿಸಿ ಎಲ್ಲರನ್ನು ಹೋದ ಕಳಿಸಿ ಬಲದೇವನ ಕನ್ಯಾದ ಸುಭದ್ರಾದಿಂದ ಕತ್ತದ್ದುಕೊಂಡು ಬಲದ ನೀನವ ಸೋದರಗಳ ಎಮ್ಮೆಯ ಕುದುರೆಯನ್ನು ಬಿಡಿ ಒಂದು ಜೊಳ್ಳು ಪೂಜೆಯಿಂದ ಬಿದ್ದು ಬಿಡುವೆಯಲ್ಲ ಆ ಕುದುರೆ ಮತ್ತೆ ನನ್ನ ಸಹೋದರಿಗೆ ಹೋಗಲ್ಲ ನೀನು ಅಂದ ಸಮರ್ಥನ ಹಾಗಿದ್ದರೆ ಸಣ್ಣ ಕೂಡ ಯುದ್ಧವನ್ನು ಮಾಡಿ ಗೆದ್ದುಕೊಂಡು ಹೋಗುವುದು ಎಲ್ಲ ಒಂದು ದಾರಿಯನ್ನು ಹಿಡಿದುಕೊಂಡು ಅವರ ಬಲರೈಗೆಲೈ ಸುಧಾಮ ಎನ್ನಡ ದೇವ ಕಾನ್ನವರ ರಕ್ತವನ್ನು ಸಾಹಸದ ಸುಧಾ ಮಿತ್ರರ್ಥ ಮಾಡಲು ಬಯಸುವರು ಎಂದಕ್ಕೆ ಕುರುಕ್ಷೇತ್ರವಿದ್ದದಲ್ಲಿ ಭೀಷ್ಮ ಕರ್ಣ ಮಹಾವೀರರಿಗೆ ಎನ್ನೊಡನೆ ಯುದ್ಧವನ್ನು ಎಸರೋದಕ್ಕೆ ಅಸದಾವಾಗಿರೋದು ಅಂತ ಇರುವ ಸೌರಿಯನ್ನು ನಡೆಸಿದವನವನ್ನೇ ನಿನ್ನಂತ ಅಲ್ಪನ ಯುದ್ಧವನ್ನು ಅಪೇಕ್ಷಿಸಿ ಬಂದಿರುವ ಜೀವನದ ಮಾತ ಕೋರ್ಕನ್ನುಗಳ ಬೋರ್ಕರಿಗೆತ್ತ ಬರ್ತಾರೋಣ ಬಾಂಬ ಕುಮಾರ ಅಲೇ ಮತ್ತ ಪರಾಕ್ರಮದ ವಿಚಾರ ರಾಜಾದಿಗಳಾದ ಕೌರ ಕರ್ಣ ಭೀಮ
ನಾನು ಓರ್ವನು ಗೆದ್ದನೆಂದು ಹಬ್ಬದ ನಿಲ್ಲುವೆಯಾ? ಅದಮ್ಮ ನನ್ನ ಪರಾಕ್ರಮಿಯನಿಗೆ ಏನು ಗೊತ್ತಿರವೇ ನಿಜ? ಊಟದ ಭಾಂಡಗಳಿಗೆ ತಕ್ಕದ ಉತ್ತರವನ್ನು ಕೊಟ್ಟು ಕುದುರೆಯನ್ನು ಬಿಡಿಸಿಕೊಂಡು ಹೋದರೆ ಸರಿ. ಇಲ್ಲವಾಯಿತಂದ್ರೆ ಅಸ್ತವಂತ ಪಟ್ಟಣ ಹಾಲಿನ ಬಂಡ ಆರಿಸಲು ನೋಡಿದ ಬಲಿರೇಂಗೆಲ ಸುಧರ್ಮನ ಬಾದಮ ಏನ್ ಹೇಳ ನಿನ್ನ ಪರಕ್ರಮ ಎಲ್ಲೇ ಪರ್ಯಂತಕ್ಕೆ ಎನ್ನಂ ಕೆಂಗೆಣಿಸಿದ ಏರು ನಮ್ ನಾನ್ ಕಾಡ ಬಲ ಬಲ ನಿನ್ನ ಕರಿತನಕ್ಕೆ ನಾನು ಮೆಚ್ಚಿದೆ ಮೆಚ್ಚಿದೆ ಬೇಜನ ಮಾಡಿದ ಸಪ್ತ 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 ಸಮುದ್ರ ಕಲ್ಪವಂತೆ ಕೊಡ ಬರುತ್ತೆ ಕಡೆ ಕೊಡಿಸಿ ಕುಡಿ ಮೀಸಿ ಅಂತ ಹೇಳುತ್ತ ಈ ಕರಡಾಸದಿಂದ ನಿನ್ನ ರಥದ ಪತಾಕೆಯನ್ನು ಅಂಬರದ ಕುಂಬಾರದ ಚಕ್ರದಂತೆ ಗಿರ್ರ ತಿಳಿಸಿರ್ತಾನೆ. ಪಾಪು ಪಾಪುರೆ 3 ಲೋಕಕ್ಕೆ ಗಂಡಗರಿಗೆ ಗಾಂಧಿಯವರೆಂಬ ಹೆಸರಾಗ್ತೈತೆ. ಸುಧರ್ಮಾಂಬರ ಬೆಷ್ಟ ಮುಗಿಯಿತು ನೋಡು ನಿನ್ನ ಅದೃಷ್ಟ. ಮಧ್ಯಮ ಪಾಂಡವ ಮೋಕ್ಷ 3 ಲೋಕದ ಗಂಡನ ಮೊದಲಿಗೆ ದಂಡ ಎಲೆ ಬಂಡ. ನಾನು ಪ್ರೇರಿಸಿದ ಕರಡಾಸ್ತ್ರವನ್ನು ಮಧ್ಯ ಮಾರ್ಗದಲ್ಲಿ ಅತಿ ಚಾಕ್ರದಿಂದ ಭಾರತ ಹಿಟ್ಟದ ನಿನಗೆ ಸಾರಥಿಯಾದ ಶ್ರೀಕೃಷ್ಣ ಪರಮಾತ್ಮನ ಧರಿಸಿಕೋ, ಇಲ್ಲದ ಪ್ರಾಣದಾನ ಮಾಡುವುದು ಎನ್ನುವಂತೆ ಕಲಿಸೋ. ಮತ್ತೆ ಮತ್ತೆ ಹಿಟ್ಟಕ್ಕೆ ನಿಲ್ಲಬೇಡ, ನಿನ್ನ ಪ್ರಾಣ ಆಯುತ್ತು ಮಾಡಿಕೊಳ್ಳಬೇಡ ಪಾರ್ಥ. ಆಯ್ತು ನಿನ್ನ ಜನ್ಮ ವ್ಯರ್ಥ. ಕೃಷ್ಣ ಜಾಗ್ರತೆಯಿಂದ ಇರ್ತಕ್ಕೇನೋ